ಕರೆಂಟ್ಲಿ ನಾವು AI ಬೇಸ್ಡ್ ಇಲ್ಲ, ಇನ್ನು ಮುಂದೆ ಪ್ರೊಕ್ಯೂರ್ ಮಾಡ್ತಾ ಇರುವಂಥದ್ದಿದೆ. ಈಗೇನಿದ್ರು ಮ್ಯಾನ್ಯುವಲಿ ನಾವು ಬುಕ್ ಮಾಡಬೇಕಾಗುತ್ತೆ. IM ವೈಲೇಷನ್ಸ್ ಇರ್ಬೋದು ಅಥವಾ ಹೆಲ್ಮೆಟ್ ಹಾಕದೇ ಇರುವಂಥ ಕೇಸಸ್ ಇರ್ಬೋದು, ಪ್ರತಿಯೊಂದನ್ನು. ಮತ್ತು ಅದರಲ್ಲೂ ನಾವು ಹೆಚ್ಚು ಈಗ ಫೋಕಸ್ ಮಾಡ್ತಾ ಇರುವಂಥದ್ದು ಮೈನರ್ ರೈಡ್ ಮಾಡ್ತಾ ಇದ್ದಾರಲ್ಲ, ಅದ್ರ ಬಗ್ಗೆ ನಾವು ಹೆಚ್ಚು ಗಮನ ಕೊಡ್ತಾ ಇದ್ದೇವೆ. ವರ್ಚುವಲ್ ಕೋರ್ಟ್ ಮೆಕ್ಯಾನಿಸಮ್ ಸ್ಟಾರ್ಟ್ ಆಗಿದೆ ಬಳ್ಳಾರಿ ರೇಂಜಲ್ಲಿ. ಅದ್ರ ಪ್ರಕಾರ ಅವರು ಕೋರ್ಟಿಗೆ ಹೋಗೋ ಅಗತ್ಯ ಇಲ್ಲ, ಡೈರೆಕ್ಟಾಗಿ ಈ ಚಲಾನ್ ತಗೊಂಡ್ಬಿಟ್ಟು ಆನ್ಲೈನಲ್ಲೇ ಪೇಮೆಂಟ್ ಮಾಡಿ ಅವರ ಫೈನನ್ನು ಭರಿಸಲಿಕ್ಕೆ ಅವಕಾಶಗಳಿರುವಂಥದ್ದು. ಸೊ ಅದನ್ನು ನಾವು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೇವೆ. ಈ ಮೈನರ್ ರೈಡಿಂಗ್ ಇರ್ಬೋದು, ಡ್ರಂಕ್ ಅಂಡ್ ಡ್ರೈವಿಂಗ್ ಇರ್ಬೋದು, ಈ ಎರಡು ಪ್ರಕರಣಗಳಲ್ಲಿ. ಇನ್ನು ಉಳಿದಂತೆ ನಾವು ಬಾಕಿ ವೈಲೇಷನ್ಸ್ಗೆ ಸ್ಪಾಟ್ ಫೈನ್ ಮಾಡಿಬಿಟ್ಟು ಅವರಿಂದ ಕಲೆಕ್ಟ್ ಮಾಡ್ತೇವೆ. ಬಟ್ ಅದರಲ್ಲೂ ಕೂಡ ನಮ್ಮ ಆಲೋಚನೆ ಜೂನ್ 1 ಅವರಿಗೆ ನಾವು ಕೇಸಸ್ ಹಾಕೋದ್ರ ಜೊತೆಗೆ ಅವರಿಗೆ ತಿಳುವಳಿಕೆ ನೀಡುವಂಥದ್ರ ಬಗ್ಗೆನೇ ಹೆಚ್ಚಿನ ಆದ್ಯತೆ ಕೊಡ್ತೇವೆ. ನಮ್ಮಲ್ಲಿ ಟ್ರಾಫಿಕ್ ವಿಜುವಲ್ ಒಂದು ರೂಮ್ ಇದೆ ಟ್ರಾಫಿಕ್ ಸ್ಟೇಷನಲ್ಲಿ. ಅಂಥ ವೈಲೇಟರ್ಸ್ನ ಕರ್ಕೊಂಡೋಗಿ ಅಲ್ಲಿ ವಿಜುವಲ್ಸ್ ತೋರಿಸುವಂಥದ್ದು, ಏನಾಗುತ್ತೆ ಅಂತ ಹೇಳ್ಬಿಟ್ಟು ಅವ್ರಿಗೆ ತಿಳುವಳಿಕೆ ಕೊಡುವಂಥದ್ದು, ಅವ್ರಿಗೊಂದು ಅವಕಾಶ ಹೆಲ್ಮೆಟ್ ಖರೀದಿ ಮಾಡಿಕೊಂಡು ನಮಗೆ ಅವರು ತೋರಿಸಿದಲ್ಲಿ ಅವ್ರಿಗೆ ನಾವು ಫೈನ್ ಹಾಕದೇ ಇರುವಂಥದ್ದು, ಈ ಎಲ್ಲ ಆಲೋಚನೆಗಳನ್ನ ನಾವು ಮಾಡ್ತಾ ಇದ್ದೇವೆ. ಬಟ್ ಅದೇನಿದ್ರು ಈ ಜೂನ್ 1 ಒಂದು 15 ದಿನದವರೆಗೂ ಅವ್ರಿಗೆ ನಾವು ಅವಕಾಶ ಕೊಡ್ಬೋದು. ಆನಂತರದಲ್ಲಿ ನಾವು ಫೈನ್ ಹಾಕುವಂಥದ್ದು ಕಮೆಂಟ್ಸ್. ಲೀಡ್ ಬ್ಯಾಂಕಿಗೆ ಮತ್ತು ಬ್ಯಾಂಕ್ಗಳಿಗೆ ಈಗಾಗಲೇ ಕಮ್ಯುನಿಕೇಷನ್ ಮಾಡಿದ್ದೀವಿ. ಅದು ಅವರ ಜವಾಬ್ದಾರಿ. ಬ್ಯಾಂಕ್ಗಳಲ್ಲಿ ಮತ್ತು ATMಗಳಲ್ಲಿ CCTV ಹಾಕುವಂಥದ್ದಿರ್ಬೋದು, ಸೆಕ್ಯೂರಿಟಿ ಗಾರ್ಡ್ ಇಟ್ಕೊಳ್ಳುವಂಥದ್ದಿರ್ಬೋದು, ಮತ್ತು ಅಲಾರಮ್ ವಾರ್ನಿಂಗ್ ಸಿಸ್ಟಮ್ ಇಟ್ಕೊಳ್ಳುವಂಥದ್ದು ಅವ್ರ ಜವಾಬ್ದಾರಿ. ಅವ್ರಿಗೆ RBI ಇಂದ ಕೂಡ ಇದ್ರ ಬಗ್ಗೆ ಇನ್ಸ್ಟ್ರಕ್ಷನ್ಸ್ ಬಂದಿದೆ. ನಾವು ಕೂಡ ರಿಪೀಟೆಡ್ಲಿ ಅವ್ರಿಗೆ ಇನ್ಸ್ಟ್ರಕ್ಟ್ ಮಾಡ್ತಾನೆ ಇದ್ದೀವಿ. ಸ್ಟೇಷನ್ ಲೆವೆಲಲ್ಲಿ ವಿಸಿಟ್ ಮಾಡಿರುವಂಥದ್ದು ಈಗಾಗಲೇ ಮೊನ್ನೆ ಮಾಡಿರುವಂಥದ್ದಿದೆ ಮೀಟಿಂಗ್ಗಳನ್ನ. ಇನ್ನೂ ಹೆಚ್ಚಿನ ಭಾಗ ನಾವು ಮಾಡಿಬಿಟ್ಟು ಅದ್ರ ಬಗ್ಗೆ ಕ್ರಮ ತಗೋತೀವಿ. ಜೂನ್ 1 ತಾರೀಕಿಂದ ಹೆಲ್ಮೆಟ್ ಕಡ್ಡಾಯ ಮಾಡಿದ್ದಾರೆ. ಸೊ CC ಕ್ಯಾಮೆರಾಗಳು ಟ್ರಾಫಿಕ್ ಸರ್ಕಲ್ಗಳಲ್ಲಿ ಬರ್ತಾ ಇದೆ, ಅದರಲ್ಲೇ ಬರ್ತಾ ಇದೆ. ಈಗ ನಾನು ಹೇಳಿದ್ನಲ್ಲ, ಸರ್ಕಲ್ಗಳೇ ಬರುತ್ತೆ. ನಾವು ಕಾರ್ಪೊರೇಷನ್ ಇಂದ ಏನು ತಗೊಳ್ತಾ ಇದೀವಲ್ಲ, ಅದೆಲ್ಲ ಸರ್ಕಲ್ಗಳೇ ಅಲ್ಲೇ ಬರುತ್ತೆ, ಮೇನ್ ರೋಡ್ಸ್ ಅಲ್ಲೇ ಬರುತ್ತೆ. ಸೈಬರ್ ಕ್ರೈಮ್ ನೋಡಿ, ಇದು ಇನ್ಕ್ರೀಸಿಂಗ್ ಟ್ರೆಂಡ್ ಎಲ್ಲ ಕಡೆನೂ ಇದೆ. ಬಳ್ಳಾರಿ ಅಂತಷ್ಟೇ ಅಲ್ಲ, ಇಡೀ ಸ್ಟೇಟ್ ವೈಡು, ನೇಷನ್ ವೈಡ್ ಕೂಡ ನಮಗೆ I4C ಇಂದ ಕೆಲವು MOಗಳು ಬರ್ತಾ ಇರುತ್ತೆ. ಹೊಸದಾಗಿ ಬರ್ತಾ ಇರುವಂತಹ MOಗಳೇನಿದೆ, ಸೈಬರ್ ಫ್ರಾಡ್ ಮಾಡ್ತಾ ಇರುವಂಥದ್ದು. ಯಾಕಂದರೆ ಒಂದೇ ಥರದ MO ಅಲ್ಲಿ ಮಾಡೋದಿಲ್ಲ ಅವರು, ಹೊಸ ಒಂದು ಇದರಲ್ಲಿ ಚೀಟಿಂಗ್ ಮಾಡುವಂಥ ವ್ಯವಸ್ಥೆ ಮಾಡ್ಕೊಳ್ತಾ ಇರ್ತಾರೆ. ಇತ್ತೀಚೆಗೆ ನಾವು ನೋಡ್ತಾ ಇರುವಂಥದ್ದು ಕೆಲವೆಲ್ಲ ಇನ್ವೆಸ್ಟ್ಮೆಂಟ್ ರಿಲೇಟೆಡ್ ಬರ್ತಾ ಇದೆ. ಈ ನಿಮ್ಮ ವಾಟ್ಸ್ಆ್ಯಪ್ ಮುಖಾಂತರ ಕೆಲವು ಸ್ಟಾಕ್ ಲಿಂಕ್ ಕಳಿಸ್ಬಿಟ್ಟು ಸ್ಟಾಕ್ಸಲ್ಲಿ ಇನ್ವೆಸ್ಟ್ ಮಾಡಿ ಅಂತ ಹೇಳುವಂಥದ್ದು, ಅದರ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದಾವೆ. ಇನ್ನು ಕೆಲವು OTP ಶೇರ್ ಮಾಡೋದ್ರ ಬಗ್ಗೆ, ಅದರಲ್ಲೂ ನಮಗೆ ಅನಕ್ಷರಸ್ಥರು, ಹಳ್ಳಿಯಲ್ಲಿರುವಂಥವ್ರು OTP ಈಸಿಲಿ ಶೇರ್ ಮಾಡಿಬಿಡ್ತಾರೆ. ಅದು ಪ್ರಕರಣಗಳು ಜಾಸ್ತಿ ರಿಪೋರ್ಟ್ ಆಗ್ತಾ ಇರುವಂಥದ್ದಿದೆ. ನಾವು ಬಂದಂಗೆ ಎಲ್ಲ ನಮ್ಮ ಏನು 1930 ಮತ್ತು ಪೋರ್ಟಲಲ್ಲಿ cybercrime.gov.in ಬರ್ತಾ ಇರುವಂಥ ಎಲ್ಲ ಪ್ರಕರಣಗಳಲ್ಲಿ ಕಂಪ್ಲೇನೆಂಟ್ಸನ್ನು ನಾವು ಅಪ್ರೋಚ್ ಆಗ್ತಾ ಇದ್ದೇವೆ. ಮತ್ತು ಇಮಿಡಿಯೇಟಾಗಿ ಸೀಸ್ ಮಾಡ್ತಾ ಇರುವಂಥದ್ದಿದೆ ಅಕೌಂಟ್ಗಳನ್ನು. ಅಮೌಂಟ್ ಏನಾದರೂ ಅದರಲ್ಲಿ ಬಾಕಿ ಆಗಿದ್ರೆ ಅದನ್ನು ರಿವರ್ಸ್ ಮಾಡ್ತಾ ಇದ್ದೀವಿ. ಬಟ್ ಕೆಲವೊಂದು ಸರ್ತಿ ಏನಾಗುತ್ತೆ, ಗೋಲ್ಡನ್ ಅವರ್ ದಾಟಿ ರಿಪೋರ್ಟ್ ಆದಾಗ ನಮಗೆ ಯಾವುದೇ ಮೊತ್ತ ಸಿಗೋದಿಲ್ಲ. ಅಂದರೆ ಏನು ಚೀಟ್ ಮಾಡಿರ್ತಾರೆ, ಆ ದುಡ್ಡು ನಮಗೆ ಇರೋದಿಲ್ಲ, ಅಕೌಂಟಲ್ಲಿ ತೆಗೆದುಬಿಟ್ಟಿರ್ತಾರೆ. ಸೊ ಅಂಥದ್ರಲ್ಲಿ ಸ್ವಲ್ಪ ಸೆಕೆಂಡ್ ಥರ್ಡ್ ಲೇಯರ್ ಹೋಗುವಂಥದ್ದು ಕಷ್ಟ ಆಗುತ್ತೆ. ಬಟ್ ಜನರು ಎಚ್ಚೆತ್ಕೊಳ್ಬೇಕು. ಯಾವುದೇ ಕಾರಣಕ್ಕೂ ಯಾವುದೇ ಅನ್ನೋನ್ ನಂಬರಿಂದ ಮೆಸೇಜ್ ಬಂತು ಅಥವಾ ಲಿಂಕ್ ಬಂತು ಅಥವಾ ಯಾವುದೋ ಒಂದು ಕಾಲ್ ಬಂದಿದೆ ಅಂದರೆ ತಮ್ಮ ಕ್ರೆಡೆನ್ಷಿಯಲ್ಸನ್ನು ಕೊಡುವಂಥದ್ದು ತಪ್ಪು. ಇದ್ರ ಬಗ್ಗೆ ಅವೇರ್ನೆಸ್ ಕೂಡ ನಾವು ರಿಪೀಟೆಡ್ಲಿ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾ ಇದ್ದೇವೆ. ಇನ್ನೂ ಹೆಚ್ಚಿನ ಜಾಗೃತಿಯನ್ನು ನಾವು ಮಾಡ್ತೀವಿ. ರೀತಿಯಲ್ಲಿ ಬರುತ್ತೆ. ಆ್ಯಕ್ಚುಲಿ ಒಂದೇ ಅಂತಲ್ಲ, ಹೊಸದು ಯಾವುದೋ ಯೋಜನೆ ಬಂತು ಗೌರ್ಮೆಂಟ್ ಕಡೆಯಿಂದ. ಈಗ ನಾವು ರೀಸೆಂಟಾಗಿ ನೋಡಿದ್ವಿ, ಈ ಚಲಾನ್, ಇದು ನಮ್ಮ ಟ್ರಾಫಿಕ್ ಪೇಮೆಂಟ್ಗೆ 50% ಇದು ಕೊಟ್ಟರು, ಅಲ್ಲಿ ರಿಯಾಯಿತಿ ಕೊಟ್ಟ ತಕ್ಷಣ ನಮಗೆ ಅದರದ್ದು ರೆಪ್ಲಿಕೇಶನ್ ಆಗಿಬಿಡ್ತು. ಹಾಗಾಗಿ ಹೊಸ ಅವರು ಮಾಡೆಲ್ಗಳನ್ನ ಅನುಕರಣೆ ಮಾಡ್ತಾ ಹೋಗ್ತಾರೆ. ಸೊ ಹಾಗಾಗಿ ಜನರು ಸ್ವಲ್ಪ ಅಲರ್ಟ್ ಇರಬೇಕು ಯಾವುದೇ ಲಿಂಕನ್ನು ಪ್ರೆಸ್ ಮಾಡುವಾಗ.